ಫಸ್ಟ್ ನಿಯಮ ಹೇಳ್ತದ, ಗಮನ ಕೊಟ್ಟು ಓದು. ಅವ್ರು ದಡ್ಡ ಅಲ್ಲ, ಗಮನ ಕೊಳ್ತಿಲ್ಲ. ನನ್ನ ಪ್ರಶ್ನೆ ಇಲ್ಲಿ ಬರ್ತದ, ನೀವು ಓದ್ಲಾಕ್ ಕೂತಾಗ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಯಾಕೆ ಅಲ್ಲಿದಾಡ್ತದ? ಏನಾಗ್ತದ ಸೈಕಾಲಜಿ ಸ್ಟಡಿ ಅಂದ್ರೆ ಅದಕ್ಕೊಂದು ಸೂತ್ರ ಅದ, ಓನ್ಲಿ ಸ್ಟಡಿ. ನಾವು 2 ಸಲ ಫೇಲ್ ಆಗಿರ್ತೀವಿ ಅಥವಾ 2 ಸಲ ನಮ್ಗೆ ಸಕ್ಸಸ್ ಆಗಿರೋದಿಲ್ಲ, ನಾವು ಮತ್ತೆ ಮೂರನೇ ಸಲ ಫೇಲ್ ಆದರೆ ಅಂತ. ಓದಿನ ಕಡೆಗೆ ಅಟ್ರಾಕ್ಷನ್ಗೆ ಒಳಗಾಗಬೇಕಾಗಿತ್ತಂದ್ರೆ ಕನಿಷ್ಠ 21 ದಿನರ 6 ತಾಸು ನೀನು ಅಭ್ಯಾಸ ಮಾಡಬೇಕು, 1 ದಿನ ಬಿಡದೆ. ಸರ್ ಹೇಳ್ದಂಗೆ ಅಟೆನ್ಷನ್ನೇ ಕೊಟ್ಟು ಓದ್ದೆ, ಭಾಳ ಏಕಾಗ್ರತೆಯಿಂದನೇ ಓದ್ದೆ, ನೆನಪಿನಾಗ ಉಳಿದಲ್ಲಿ. ಮತ್ತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನು ಈ ನಾವೆಲ್ಲ ಏನು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಓದ್ತೀವಲ್ಲ, ಸೊ ಇದಕ್ಕೆ ನಮ್ಮ ಚಾಣಕ್ಯ ಬಿರಾದಾರ್ ಸರ್ನ ನಾವು ಸ್ಪರ್ಧಾ ಜಗತ್ತಿನ ಭೀಷ್ಮ ಅಂತಾನೆ ಕರಿತೀವಿ. ಏನಕ್ಕೆ ಅಂದ್ರೆ ಅವರ ಅನುಭವ ಏನಿದೆಯಲ್ಲ, ಅಂದ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಲೈಕ್ ಇದರಲ್ಲಿ ಏನಂದ್ರೆ ಆ ಕೋಚಿಂಗ್ ಆಗಿರ್ಬೋದು, ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಎಷ್ಟೋ ಜನನ ಅವ್ರ ಬಗ್ಗೆ ಕೇಳಿದಾಗ ಲೈಕ್ ನನಗೆ ಎಷ್ಟೋ ಜನ ಬಂದು ಹೇಳಿದ್ದಾರೆ, ಸರ್ ನನಗೆ ಸರ್ ₹1 ಫೀಸ್ ತಗೊಂಡಿಲ್ಲ, ನನಗೆ ಲೈಕ್ ನನಗೊಬ್ರು ಬ್ಲೈಂಡ್ ಒಬ್ರು ಸ್ಟೂಡೆಂಟ್ ನನಗೊಬ್ರು ಪರಿಚಯ ಇದ್ದಾರೆ. ಸೊ ಅವ್ರು ನನಗೆ ಒಂದೇ ಮಾತಾಡಿದ್ದು, ಸರ್ ನನಗೆ ಕಣ್ಣು ಕಾಣಲ್ಲ ಸರ್, ಆದ್ರೆ ನಾನು ದೇವ್ರನ್ನ ನೋಡಿದ್ದೀನಿ, ಅದನ್ನ ಚಾಣಕ್ಯ ಬಿರಾದಾರ್ ಸರ್ ಅವರ ರೂಪದಲ್ಲಿ ನಾನು ನೋಡಿದ್ದೀನಿ. ಅವರು ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್, ಅದು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಏನೋ ಇದ್ದಾರೆ. ಸೊ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಹಾವೇರಿಯ ವಿದ್ಯಾರ್ಥಿ ಅವರು. ಅವರು ಅಂದ್ರೆ ದೇವ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದ್ರೆ ಆ ತರ ಅವರ ಏನು ಜರ್ನಿ ಇದೆಯಲ್ಲ ಆ ತರ ಇದೆ. ಸೊ ಹಾಗಾಗಿ ನಿಮಗೊಂದು ಮಾರ್ಗದರ್ಶನ ಮಾಡ್ಲಿ ಅಂತ ಕರೆದಿದ್ದಕ್ಕೆ ಅವರು ಏನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ರು. ಪ್ರಥಮದಲ್ಲಿ ಈ ಶತಮಾನದ ಸಂತ, ನಡೆದಾಡುವ ದೇವರಿಂದ ಕರೆಸಿಕೊಂಡಿರುವಂಥ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ಎನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಿಮ್ಮೆಲ್ಲ ಪ್ರಶ್ನೆಗಳೇನಾರು ಇದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವಂಥ ಒಂದು ಪ್ರಯತ್ನ ಮಾಡೋಣ. ಸಾಕಷ್ಟು ಭಾಷಣ ಕೇಳಿರಿ, ಸಾಕಷ್ಟು ಯೂಟ್ಯೂಬ್ನಾಗ ಮೋಟಿವೇಶನ್ ಕ್ಲಾಸ್ ಇರ್ತದ. ನಾನು ನಿಮ್ಮನ್ನ ಏನೂ ಮೋಟಿವೇಶನ್ ಮಾಡೋದಿಲ್ಲ, ಯಾವುದೇ ಜೋಕ್ ಹೇಳಿ ನಗಿಸೋದಿಲ್ಲ, ನಿಮ್ಮಿಂದ ಚಪ್ಪಳಿಗೆ ಬೇಕಂತನೂ ಕೂಡ ನಮ್ಮಲ್ಲ. ವಾಸ್ತವಿಕ ಸ್ಥಿತಿ ಏನಿದೆ, ಈ 1-1.5 ತಾಸದಲ್ಲಿ ನಿಮ್ಮ ಪರೀಕ್ಷೆಗೆ ಬೇಕಾದಂಥ ಒಂದು ಉತ್ತಮ ಮಾರ್ಗದರ್ಶನ ನನ್ನಿಂದ ನಿಮಗೆ ಸಿಕ್ತಂದ್ರೆ ಅದೇ ನನಗೆ ಸಂತೋಷ. ಏನೋ ಒಂದು ಬಂದು ಟೈಮ್ ಪಾಸ್ ಮಾಡಿ ತಮ್ಮ ಅಮೂಲ್ಯವಾದ ಸಮಯ ಹಾಳಾಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಆ ಕಾರಣಕ್ಕಾಗಿ ನಾನು ಸಾಮಾನ್ಯವಾಗಿ ಈ 30 ವರ್ಷ ನನ್ನ ಸ್ಪರ್ಧಾ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಅನುಭವಿಸುತ್ತಿರುವಂಥ ಸಮಸ್ಯೆಗಳು, ಮುಖ್ಯವಾಗಿ ನಾನು ಕಂಡುಕೊಂಡದ್ದಂತಂದ್ರೆ ಅವರ ಓದಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ಕೆಲವರು 5-6 ವರ್ಷ 7 ವರ್ಷ ಅಭ್ಯಾಸ ಮಾಡ್ತಾರೆ, ಹಾಗಾದ್ರೆ ಯಾಕೆ ಸಕ್ಸಸ್ ಆಗೋದಿಲ್ಲ? ಕೆಲವರು 1 ವರ್ಷ ಓದಿರ್ತಾರ, ತಾವು ಅಂದುಕೊಂಡು ಗುರಿ ಮುಟ್ತಾರ. ಆದರೆ ಕೆಲವರು 7-8 ವರ್ಷ, ನಾವು ನೋಡ್ತೀವಿ 30-32 ವರ್ಷ, 4 ಚಾನ್ಸ್ 5 ಚಾನ್ಸ್, ಇಷ್ಟು ದೀರ್ಘ ಇದ್ರೂ ಕೂಡ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಎಲ್ಲಿ ಫೇಲ್ಯೂರ್ ಆಗ್ತಾರ ಅನ್ನೋದು ನಾನು ಕಂಡುಕೊಂಡು ಸತ್ಯ, ನನ್ನ ಅನುಭವಕ್ಕೆ ಬಂದಂಥ ಸತ್ಯ. ಅಂತಂದ್ರೆ ಓದಿದ್ದನ್ನು, ಆ ಸಮಸ್ಯೆ ತಿಳಿದ್ನಲ್ಲ, ಅದನ್ನು ಸರಿಯಾಗಿ ಎಲ್ಲೋ ನಾವು ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ನಾನು ಕಂಡದ್ದು. ಹಾಗಾದ್ರೆ ಏನು ಸಮಸ್ಯೆ ಇದೆ? ಓದಿದ್ದು ನೆನಪಿನಾಗ ಉಳಿದಿಲ್ಲ,
ನೆನಪಿನಾಗ ಉಳಿದಿದ್ರು ಕೂಡ ಪರೀಕ್ಷೆ ಸಂದರ್ಭದಲ್ಲಿ ಅದು ನೆನಪಿಗೆ ಬರ್ತಾ ಇಲ್ಲ. ಹೀಗೆ ಸಾಮಾನ್ಯವಾಗಿ ನಾವು ಬೇರೆ ಬೇರೆ ರೀತಿ ಕಾಣ್ತೀವಿ. ಹಾಗಾದ್ರೆ ಇದಕ್ಕೇನು ಕಾರಣ ಅನ್ನೋದು ನೋಡಿದಾಗ ನಾವು ಓದಿನ ಸ್ಟಡಿ ಸ್ಕಿಲ್ ಬಗ್ಗೆ ತಿಳ್ಕೊಬೇಕಾಯ್ತಂದ್ರೆ ನಮ್ಮ ಬ್ರೈನ್ ರಚನೆ ಏನಿದೆ, ನಮ್ಮ ಬ್ರೈನ್ನು ನಮ್ಮ ಮೆಮ್ರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಆಗ್ಯದ, ಯಾವ ಹಾರ್ಮೋನುಗಳು ನಮ್ಮ ನೆನಪಿನ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾವ ಅನ್ನೋದು ಕೂಡ ನಾವು ತಿಳ್ಕೊಳ್ಳೋದು ಅಗತ್ಯ ಇದೆ. ನಾನು ಇನ್ನೆಲ್ಲಿ ಬಯಾಲಜಿ ಸೈನ್ಸ್ ಅಗತ್ಯ ಬೇಕಾಗಿಲ್ಲ ನನಗೆ. ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನೀನು ಏನು ಓದ್ತಿಯಲ್ಲ, ಕ್ಲಾಸ್ ಕೇಳ್ತಿಯಲ್ಲ, ಅದು ಮೆದುಳಿನ ಯಾವ ಭಾಗದಲ್ಲಿ ಸ್ಟೋರ್ ಆಗ್ತದ? ಯಾವ ಭಾಗದಲ್ಲಿ ಸ್ಟೋರ್ ಆಗ್ತದ? ಅದನ್ನ ರಿಸೀವ್ ಮಾಡೋರು ಯಾರು ಮೆದುಳಿನಲ್ಲಿ? ನೋಡಿ, ನಮ್ಮ ಓದಿನ ಒಂದು ಮೂಲ ರಚನೆ ಏನಂತಂದಾಗ ಒಳ್ಳೆ ಪಂಚೇಂದ್ರಿಯಗಳ ಮೂಲಕ ನಮ್ಮ ಅನುಭವಕ್ಕೆ ಹೋಗಿದ್ದನ್ನ, ಅದು ಪಂಚೇಂದ್ರಿಯಗಳ ಮೂಲಕ ಯಾವುದೇ ಚರ್ಮದ ಮೂಲಕ ಇರ್ಬೋದು, ನಮ್ಮ ಮೂಗು, ಕಿವಿ, ನಮ್ಮ ಕಣ್ಣು, ಏನು ಆ ವಿಷಯ ಮೆದುಳಿಗೆ ಸೂಚನೆ ಹೋಗ್ತದಲ್ಲ ಅದನ್ನ ಎನ್ಕೋಡ್ ಮಾಡಿ ಅದನ್ನು ವರ್ಗಾಯಿಸುವಂಥವುಗಳಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ನ್ಯೂರಾನ್ಗಳು ಕೆಲಸ. 86 ಬಿಲಿಯನ್ ನ್ಯೂರಾನ್ಗಳು ನಮ್ಮ ಮೆದುಳಿನಲ್ಲಿ ಅದಾವ. ಅದನ್ನ ಅಸಂಖ್ಯ, ಅದರ ಲೆಕ್ಕ ಇಲ್ಲಾರ್ದಷ್ಟು ಅದ್ರ ಕಾರ್ಯ ನಾವು ಗಮನಿಸ್ತೀವಿ. ಆ ನ್ಯೂರಾನದಲ್ಲಿ ಅಕ್ಷನ್ ಅಂತ ಭಾಗ ಅದ. ಸೈನ್ಸ್ ನಿಮ್ಗೆ ಗೊತ್ತಿರೋದು ಎಲ್ಲ ವಿದ್ಯಾರ್ಥಿಗಳ. ಅದು ವರ್ಗಾವಣೆ ಮಾಡ್ತಿರ್ತದ. ಅದಕ್ಕೆ ಆ ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ರಾಸಾಯನಿಕ ಉತ್ಪತ್ತಿ ಅಥವಾ ವಿದ್ಯುತ್ ತರಂಗಗಳು ರಾಸಾಯನಿಕವಾಗಿ ಪರಿವರ್ತನೆಯಾಗಿ ಡೆಂಡ್ರೈಟ್ಸ್ ಮೂಲಕ ಇನ್ನೊಂದು ನ್ಯೂರಾನ್ಗೆ ಹೋಗ್ತದ, ಮತ್ತೊಂದು ನ್ಯೂರಾನ್ಗೆ ಹೋಗ್ತದ, ಇನ್ನೊಂದು ನ್ಯೂರಾನ್ಗೆ ಹೋಗ್ತದ. ಆ ರೀತಿ ಎಷ್ಟು ನ್ಯೂರಾನ್ ಜಾಲಗಳು ನಮ್ಮ ಮೆದುಳಿನಲ್ಲಿ ಬೆಳೀತಾ ಹೋದಂಗ ಅದು ದೀರ್ಘಕಾಲ ನೆನಪಿನ ಉಳಿಲಕ್ಕ ಸಾಧ್ಯ ಇದೆ. ಉದಾಹರಣೆಗಾಗಿ ಈಗ ನೀನು ಒಂದು ಚಾಪ್ಟರ್ ಓದಿ ಮೇಡಮ್, ನೀವು ಯಾವುದು ಓದಿದ್ರಿ ಬೆಳಗ್ಗೆ? ಯಾವುದು? ಅಲ್ಲಲ್ಲ, ಯಾವ ಚಾಪ್ಟರ್ ಓದಿರಿ ಬೆಳಗ್ಗೆ? ಇವತ್ತು ಓದಿದ್ದು ಯಾವ್ದಾರು ಇವತ್ತು ಬೆಳಿಗ್ಗೆ ನಾ ಇದನ್ನು ಓದಿನ ಅನ್ನೋರಿದ್ದರು? ಸುಮ್ಮನೆ ಏನೂ ಇತ್ತಂದು ಹೇಳಿ, ನಾನು ಕ್ವಶನ್ ಕೇಳೋದಿಲ್ಲ. ಹಾಂ, ಹೇಳಿ. ಯಾವ್ದ್ರಿ? ವಿರೋಧ ಪಕ್ಷದ ಸಂವಿಧಾನದಲ್ಲಿ ವಿರೋಧ ಪಕ್ಷದ ನಾಯಕರ ಬಗ್ಗೆ ಓದಿರ್ತೀವಿ. ನಮಗ ಆಡಳಿತ ಪಕ್ಷದಲ್ಲಿ ಏನು ಪಾತ್ರ ಅದಲ್ಲ ಅಷ್ಟೇ ಪಾತ್ರ ಸರಿಸಮಾನವಾಗಿ ವಿರೋಧ ಪಕ್ಷದವರಿಗೆ ಅದ. ವಿರೋಧ ಪಕ್ಷದವರಿಗೆ ಇನ್ನೊಂದು ಹೆಸರು ಅದ, ಅವರಿಗೆ ಪರ್ಯಾಯ ಪ್ರಧಾನಮಂತ್ರಿ ಅಂತ ಕರಿತೀವಿ ಅವ್ರಿಗೆ ನಾವು. ಪರ್ಯಾಯ ಪ್ರಧಾನಮಂತ್ರಿ ಅಂತ ನಾವು ಅವ್ರಿಗೆ ಕರಿತೀವಿ. ಇದನ್ನು ಓದಿರ್ತೆ, ಇದನ್ನು ತೊಗೊಂಡಿರ್ತೆ. ಈ ವಿಷಯ ನಿನ್ನ ಮೆದುಳಿನಾಗ ದೀರ್ಘವಾಗಿ ಕಾಲ ಉಳಿಬೇಕಾಗಿತ್ತಂದ್ರ ನೀನು ಅದನ್ನ ಓದುವಾಗ ನಿನ್ನ ಮನಸ್ಥಿತಿ ಯಾವ ರೀತಿ ಇತ್ತು, ನೀನು ಆ ಓದಿನಾಗ ನಿನ್ನ ಅಟೆನ್ಷನ್ ಎಷ್ಟಿತ್ತು, ಆಮೇಲೆ ಓದಿದ ನಂತರ ನಿನ್ನ ಆಕ್ಟಿವಿಟಿ ಏನಿದೆ, ಆ ನಂತರ ಹಲವು ದಿನಗಳಾದ ನಂತರ ಇವತ್ತು ಓದಿದ ವಿರೋಧ ಪಕ್ಷದ ನಾಯಕರ ನಿನ್ನ ನೆನಪಿಗೆ ಬರ್ತದೋ ಇಲ್ಲೋ, ಇದು ಮುಖ್ಯ ಪಾತ್ರ ನಾವು ನೋಡ್ತೀವಿ. ನೀವು 1 ತಾಸು ಓದೋದು 2 ತಾಸು ಓದೋದು ಮುಖ್ಯ ಅಲ್ಲ. ನೀ ಏನು ಓದಿರ್ತಿಯಲ್ಲ ಅದು ನಿನ್ನ ಮೆದುಳಿನಲ್ಲಿ, ನಿನ್ನ ನೆನಪಿನಲ್ಲಿ ಉಳಿಬೇಕು. ಅದೇ ನಮಗೆ ನಾಳೆ ಎಕ್ಸಾಮ್ಗೆ ಉಪಯೋಗ ಆಗೋದು. ನಿಯಮ ಏನು ಹೇಳ್ತದ, ನೀನು ಓದಿದ ವಿಷಯ ಪರ್ಫೆಕ್ಟ್ ನಿನ್ನ ನೆನಪಿನಾಗ ಉಳಿಬೇಕಾಗಿತ್ತಂದ್ರ ಅದು ನಿನಗೆ ಮುಖ್ಯ ಅನ್ಸಿರ್ಬೇಕು. ಅದು ಓದೋದು ಪಾಯಿಂಟ್ಸ್, ಅದು ಏನು ಓದ್ತಿಲ್ಲ ಅದು ಇಂಪಾರ್ಟೆಂಟ್ ಅನ್ಸಿರ್ಬೇಕು. ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತದಲ್ಲ ನಿನ್ನ ಗಮನ ಫೋಕಸ್ ಜಾಸ್ತಿ ಆಗ್ತದ. ಫೋಕಸ್ ಜಾಸ್ತಿ ಆಯ್ತಂದ್ರ ನಮ್ಮ ನ್ಯೂರಾನ್ಗಳು ಆಕ್ಟಿವ್ ಆಗ್ತವ. ನ್ಯೂರಾನ್ಗಳು ಆಕ್ಟಿವ್ ಐತಂದ್ರ ವಿದ್ಯುತ್ ಕಂಪನ ಹೆಚ್ಚಾಗ್ತದ. ವಿದ್ಯುತ್ ಕಂಪನ ಹೆಚ್ಚಾಯ್ತಂದ್ರ ಇನ್ನೊಂದು ಮೆದುಳು ಇನ್ನೊಂದು ಮತ್ತೊಂದು ನ್ಯೂರಾನ್ಕ ಜೋಡಣೆ ಜಾಸ್ತಿ ಆಗ್ತದ. ಅಂತ ಇಲ್ಲಿ ನಾವು ಓದುವಾಗಲೇ ನಮಗೆ ಉತ್ಸಾಹ ಇರೋದಿಲ್ಲ, ನಮ್ಮ ಪ್ರೀತಿ ಇರೋದಿಲ್ಲ.
ಯಾವುದೋ ಒತ್ತಡದಿಂದ ಸುಮ್ಮನೆ ಕಾಟಾಚಾರಕ್ಕೆ ಓದ್ಲಕ್ಕೈತಿವ ತಿಳ್ಕೊ, ಅದು ಏನಾಗ್ತದಂತಂದ್ರ ಅದಕ್ಕೆ ನಮ್ಮ ಸೈಕಲಾಜಿಕಲ್ ಶಬ್ದದಲ್ಲಿ ನಾವು ಹೇಳ್ಬೇಕಂದ್ರ ನಿಷ್ಕ್ರಿಯ ಓದೋದು ಕರಿತೀವಿ, ಅದು ಸಕ್ರಿಯ ಓದು ಆಗೋದಿಲ್ಲ. ನೀ ಎಲ್ಲಿವರೆಗೆ ನೀನು ಸಕ್ರಿಯ ಓದುಗ ಆಗ್ಬೇಕು ಅಂತಂದಾಗ ಫಸ್ಟ್ ನೀ ಏನ್ ಹೇಳ್ತದ, ಗಮನ ಕೊಟ್ಟು ಓದು. ಅಟೆನ್ಷನ್ ಅನ್ನೋದಲ್ಲ, ಅದು ಬಹಳ ಮುಖ್ಯವಾದದ್ದು. ನೀ ಎಷ್ಟು ಸರ್ ಎದ್ ನಿಂದ್ರಿ ನೀವು, ಹಾ ಎದ್ ನಿಂದ್ರಿ. ಏನ್ ಹೆಸರು ತಮ್ಮ? ಕಿರಣ್. ಒಳ್ಳೆ ಒಳ್ಳೆ. ನಿಮ್ಮ ಶರ್ಟಿನ ಬಟನ್ ಎಷ್ಟು ಅದಾವ ನೋಡ್ಲಾರ ಹೇಳ್ಬೇಕು. ಎಷ್ಟದಾವ್ರಿ? ಗೊತ್ತಿಲ್ಲ. ಓಕೆ, ನನ್ನ ಪ್ರಶ್ನೆ, ಅವ್ರಿಗೆ ಗೊತ್ತಿಲ್ಲ ಅದು ಬಟನ್. ಯಾಕೆ ಗೊತ್ತಿಲ್ಲ? ಅದ್ರ ಕಡೆ ನೋಡಿಲ್ಲ, ಅವರು ಗಮನ ಕೊಟ್ಟಿಲ್ಲ. ಹೌದಲ್ಲ? ಸಿಂಪಲ್ ಅದ ಇದು. ಅವ್ರು ದಡ್ಡ ಅಲ್ಲ, ಗಮನ ಕೊಟ್ಟಿಲ್ಲ. ಕೊಡಿ ಪ್ಲೀಸ್. ನೀನು ಓದುವಾಗ ನಿನ್ನ ಗಮನ ಆ ವಿಷಯದ ಕಡೆ, ಆ ಪಾಯಿಂಟ್ಸ್ ಕಡೆ ಇರಲಿಲ್ಲ ಅಂದ್ರ ಅದು ನನ್ನ ನ್ಯೂರಾನ್ ಅದನ್ನ ಸ್ವೀಕಾರ ಮಾಡೋದಲ್ಲ. ಯಾಕಂದ್ರ ನಮ್ದೇ ಶರ್ಟ್, ಅದು ನಾವೇ ಹಾಕೊಂಡಿರ್ತೀವಿ ಶರ್ಟ್ ನಮ್ದ. ಅದನ್ನ ರಿಸೀವ್ ಮಾಡ್ಕೊಳ್ಳೋದಲ್ಲ, ನೆನಪಿನಾಗ ಉಳಿಯೋದಿಲ್ಲ. ಆ ಕಾರಣಕ್ಕಾಗಿ ಮೊದಲನೇ ನಿಯಮ ಏನಂತಂದ್ರ, ನೀನು ಓದುವಾಗ ಅಟೆನ್ಷನ್ ಅಂತೀವಿ ನಾವು, ಏನು ಕಾನ್ಸಂಟ್ರೇಷನ್ ಅಂತೀವಿ, ಅದಕ್ಕೆ ಇನ್ನೊಂದು ಹೆಸರು ಫೋಕಸ್ ಅಂತ ಕರಿತೀವಿ, ಏನೋ ಯಾವುದೋ ಒಂದು ಕರೀರಿ. ಅದನ್ನ ನಮ್ಮ ಒಂದು ನಿಯಮ ಪ್ರಕಾರ ಅಟೆನ್ಷನ್ ಅಂತೂ ಕೂಡ ನಾವು ಕರೆಯೋದು ಸೂಕ್ತ. ಹಾಗಾದ್ರೆ ನನ್ನ ಪ್ರಶ್ನೆ ಇಲ್ಲಿ ಬರ್ತದ, ನೀವು ಓದ್ಲಾಕ್ ಕೂತಾಗ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಯಾಕೆ ಅಲೆದಾಡ್ತದ? ಯಾಕೆ ಕಾನ್ಸಂಟ್ರೇಷನ್ ಇರೋದಿಲ್ಲ? ಒಂದೇ ನಂದು ನಿಯಮ ನಮ್ಮ ನಿಯಮ ಏನಿರ್ತದ ಸೈಕಾಲಜಿ, ಸ್ಟಡಿ ಅಂದ್ರ ಅದಕ್ಕೊಂದು ಸೂತ್ರ ಅದ, ಓನ್ಲಿ ಸ್ಟಡಿ. ಸಿಂಪಲ್. ನೀವು ಓದ್ಲಕ್ಕೈತಿ ಅಂದ್ರೆ ಓನ್ಲಿ ಸ್ಟಡಿ ಬಿಟ್ಟು ಮತ್ತೊಂದು ನಿನ್ನ ಮನಸ್ಸನ್ನೇ ಬರಬಾರ್ದು, ಇನ್ನೊಂದು ವಿಚಾರ ಬರಬಾರ್ದು. ಹಾಗಾದ್ರೆ ಯಾಕೆ ನಮ್ಮ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ? ಏಕಾಗ್ರತೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರ, ನಾವು ಅದರ ಹಿಂದೆ ಮುಂದೆ ನೋಡಿದಾಗ ಓದ್ತಾ ನಾವೇನ್ ಮಾಡಿರ್ತೀವಿ, ನಮ್ಮ ಜೀವನದಲ್ಲಿ ಆದಂತ ಘಟನೆ ನೆನ್ಪು ಮಾಡ್ಕೋತ ಕೂತು ಬಿಡ್ತೀವಿ, ಕ್ಯಾರಿ ಮಾಡ್ತಿರ್ತೀವಿ. ಓದ್ತಾ ಇದ್ದಾಗ ನಾವು 2 ಸಲ ಫೇಲ್ ಆಗಿರ್ತೀವಿ, ಅಥವಾ 2 ಸಲ ನಮ್ ಸಕ್ಸಸ್ ಆಗಿರೋದಿಲ್ಲ. ನಾ ಮತ್ 3ನೇ ಸಲ ಫೇಲ್ ಆದ್ರೆ ಹಂಗ ಹಿಂದಿನ ನೆನಪು ಮಾಡ್ಕೋತ ಅಭ್ಯಾಸ ಮಾಡ್ತಾ ಇರ್ತೀವಿ. ಇರ್ದಿದ್ರ ಈ ಸಲ ನಂದು ಆಲಿಲ್ಲ, ನನ್ನ ಪರಿಸ್ಥಿತಿ ಏನು, ಎಷ್ಟು ಖರ್ಚು ಮಾಡೀನಿ, ಪಾಲಕರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರ, ನನ್ನ ನೆಕ್ಸ್ಟ್ ಮುಂದಿನ ಎಕ್ಸಾಮ್ ನಂದು ಆಗ್ಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನಾನೇನು ಮುಂದಿನ ವಿಚಾರ ಮಾಡ್ತ ಮನಸ್ಸು, ಇಲ್ಲ ಹಿಂದಿಂದ ವಿಚಾರ ಮಾಡಿರ್ತದ. ಪರಿಣಾಮ ಏನಾಗಿರ್ತದ, ನಮ್ಮ ಓನ್ಲಿ ಸ್ಟಡಿ ಅನ್ನುವಂತ ಒಂದು ಸೂತ್ರ ಅದಲ್ಲ, ಅದು ಡಿಸ್ಟರ್ಬ್ ಕೊಳಕಾಯ. ಎರಡನೇದು ನೀನು ಯಾವುದಕ್ಕ ಅಟ್ರಾಕ್ಷನ್ ಆಗಿರ್ತಲ್ಲ, ಯಾವುದನ್ನು ಆಕರ್ಷಣೆಗೊಳಗಾಗಿರ್ತಲ್ಲ, ನಮ್ಮ ನ್ಯೂರಾನ್ ಅದಕ್ಕೆ ರೆಡಿ ಆಗಿರ್ತದ, ಪ್ಲಾಟ್ಫಾರ್ಮ್ ಅದಕ್ಕೆ ರೆಡಿ ಆಗಿರ್ತದ. ನಿನ್ನ ಆಕರ್ಷಣೆ ಮನರಂಜನೆ ಇತ್ತಂದ್ರ ನಿನ್ನ ನ್ಯೂರಾನ್, ಇಡೀ ನ್ಯೂರಾನ್ ಆ ಮನರಂಜನೆ ಕಡೆಗೆ ಅದನ್ನ ಕೇಂದ್ರೀಕೃತ ಆಗಿರ್ತದ. ನಿನ್ನ ನ್ಯೂರಾನ ಯಾವುದೋ ಒಂದು ಚಟಕ್ಕೆ ಅಡಿಕ್ಟ್ ಆಗಿತ್ತಂದ್ರ ಅದಕ್ಕೆ ರೆಡಿ ಆಗ್ತದ. ಯಾಕಂತಂದ್ರ ಇದಕ್ಕೆ ಏನಾಗ್ತದಂದ್ರ ನಿಮ್ಮ ಮೆದುಳಿನಲ್ಲಿರುವಂತ ಡೋಪಮನ್ ಹೆಚ್ಚು ರಿಲೀಸ್ ಆಗ್ತಾ ಇರ್ತದ. ನೀನ್ ಡೋಪಮನ್ ಹೆಚ್ಚು ರಿಲೀಸ್ ಆದಂಗ ನಿನ್ನ ಮನರಂಜನೆಗೆ ಹೆಚ್ಚು ನಿನಗದು ಪ್ರೋತ್ಸಾಹ ಕೊಡ್ತದ. ಪುಸ್ತಕ ನಿನ್ಗೆ ಪ್ರೋತ್ಸಾಹ ಕೊಡೋದಿಲ್ಲ ಅವಾಗ, ಯಾಕಂದ್ರೆ ನಿನ್ ಪ್ಲಾಟ್ಫಾರ್ಮ್ ಅದು ನಡಿ ಇರ್ತದ. ನಿನ್ನ ಮನರಂಜನೆಯಿಂದ ನಿನ್ನ ಓದಿನ ಆಕರ್ಷಣೆ ಹೊರತಾಗಿ ಬೇರೆ ಕಡೆ ನಿನ್ನ ಗಮನ ಹೋಗಬಾರ್ದಂತಂದ್ರ, ನಿನ್ನ ಡೋಪಮೋನ ಓದಿನ ಕಡೆಗೆ ಅಟ್ರಾಕ್ಷನ್ಗೆ ಒಳಗಾಗಬೇಕಾಗಿತ್ತಂದ್ರ ಕನಿಷ್ಠ 21 ದಿನರ 6 ತಾಸು ನೀನು ಅಭ್ಯಾಸ ಮಾಡ್ಬೇಕಂತ, 1 ದಿನ ಬಿಡದೆ. ನಿನ್ನ ಓದಿನ ನೀನು ಇವತ್ತು ಹೋಗಿ ಬಿರಾದರ್ ಸರ್ ಹೇಳ್ಯಾರ ನಿಂಗೆ ಬುಕ್ಕ ಹಿಡ್ಕೊಂಡು ಕೂತ್ರ ನಿನ್ನ ಮನಸ್ಸು ಏಕಾಗ್ರತೆ ಬರುದಿಲ್ಲ. 21 ದಿನ 6 ಗಂಟೆ ಪ್ರತಿದಿನ 6 ತಾಸ
ಪುಸ್ತಕದ ನಿನ್ನನ್ನು ನೀನು ತೊಡಗಿಸ್ಕೊಂಡಿದ್ದೆ ಅಂದ್ರೆ ನಿನ್ನ ನ್ಯೂರಾನ್ಗಳು ಎದಕ್ಕೆ ರೆಡಿ ಆಗ್ತಾವ? ಸ್ಟಡಿಗೆ ರೆಡಿ ಆಗಿಬಿಡ್ತಾವ. ಈಗ ಅದಕ್ಕೆ ಏನಾಗಿರ್ತದ? ಅದಕ್ಕೆ ಕೊಟ್ಟು ಫುಡ್ ಬೇರೆ ಇರ್ತದ, ನಾವು ಕೊಟ್ಟಿರೋ ಫುಡ್ ಬೇರೆ ಇರ್ತದ, ಅದಕ್ಕೆ ಸ್ಪಂದನೆ ಮಾಡ್ತಿರ್ತಾವ. ಪುಸ್ತಕ ಹಿಡಿದ್ರೆ ಬೇಸರ ಆಗಿಬಿಡ್ತದ. ಪರಿಣಾಮ ಏನಾಗ್ತದ? ಇವೆಲ್ಲಗಳ ಕಾರಣದಿಂದ ಅಟೆನ್ಷನ್ ಕಡಿಮೆ ಆಗ್ತದ, ಗಮನ ಕಡಿಮೆ ಆಗ್ತದ. ನಮ್ಮ ಏನು ನಮ್ಮ ಸ್ವೀಕಾರ ಮಾಡಬೇಕಾದ ಸಾಮರ್ಥ್ಯ ಏನದಲ್ಲ ಅದು ಕಡಿಮೆ ಆಗಿಬಿಡ್ತದೆ. ಇದು ಒಂದನೇದು. ಎರಡನೇ ಪಾಯಿಂಟ್ ಏನಂತ, ನೀವು ಓದ್ದೆ, ಸರ್ ಹೇಳ್ದಂಗ ಅಟೆನ್ಷನ್ನೇ ಕೊಟ್ಟು ಓದ್ದೆ, ಭಾಳ ಏಕಾಗ್ರತೆಯಿಂದನೇ ಓದ್ದೆ, ನೆನಪಿನಾಗ ಉಳಿದಲ್ಲ. ಮತ್ತ ಎರಡನೇ ಹಂತಕ್ಕೆ ಅವನ್ ಏನ್ ಹೇಳ್ತಾನ, ನೋಡಪ್ಪ ನೀವು ಓದಿ ನಿನ್ನ ಏನು ಸ್ವೀಕಾರ ಮಾಡಿಯಲ್ಲ ಅದು ವರ್ಗೀಕರಣ ಆಗ್ಬೇಕು. ಸಾರ್ಟಿಂಗ್ ಅಂತ ಕರಿತೀವಲ್ಲ, ಬೇರೆ ಬೇರೆ ವರ್ಗೀಕರಣ ಆಗ್ಬೇಕು. ಅದಕ್ಕೆ ನಾವೇನಂತೀವಿ? ಧಾರಣ ಆಗ್ಬೇಕು ಅಂತ ಕರಿತೀವಿ ನಾವು. ನೀವು 2 ತಾಸು ಓದ್ದೆ, 4 ತಾಸು ಓದ್ದೆ, ನೆನಪಿನಾಗ ಉಳಿದಲ್ಲ. ಎರಡನೇ ಹಂತ ಏನದಲ್ಲ, ಧಾರಣ ಹಂತ ಬಹಳ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಇದಕ್ಕೆ ನಾವು ಇಂಗ್ಲಿಷ್ನ ರಿಟೆನ್ಷನ್ ಅಂತ ಕರಿತೀವಿ. ಏನಿದು ಧಾರಣ ಅಂದ್ರೆ ಏನು? ಧಾರಣ ಅಂತಂದ್ರ ಓದಿದ ವಿಷಯ ನಮ್ಮ ಮೆದುಳಿನಲ್ಲಿ ಉಳಿಯುವ ಹಂತ. ಹಾಗಾದ್ರ ನೀನು 2 ತಾಸು ಓದ್ದೆ, 1 ತಾಸು ಓದ್ದೆ ತಿಳ್ಕೊ. ನಂತರ ಏನು ಮಾಡ್ಬೇಕು? 1 ತಾಸು ಓದಿದ ನಂತರ ಅಲ್ಲಿವರೆಗೆ ಏನು ಓದಿರ್ತಿಯಲ್ಲ ಅದನ್ನ ರೀಕಾಲ್ ಮಾಡ್ಕೊಳ್ಳೇಬೇಕು. ನೀನು ರೀಕಾಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಓದಿದ್ದನ್ನ ರೀಕಾಲ್ ಮಾಡ್ಕೊಳ್ಳಿಲ್ಲ ಅಂತಂದ್ರ ಮುಂದೆ 2-3 ತಾಸನೇ ನೀನು ಈಗೇನು ಬೆಳಗ್ಗೆ 8 ಗಂಟೆಗೆ ಓದಿದ್ದೇನು ನೆನಪಿನಾಗ ಉಳಿದಿಲ್ಲ. ಇಡೀ ಒಂದು ಪ್ರೊಸೆಸ್. ಯಾಕಂದ್ರೆ ನಾನು ಇದಕ್ಕೆ 300 ಪುಸ್ತಕಗಳು ಅಧ್ಯಯನ ಮಾಡೀನಿ. ಓದಿಗೆ ಸಂಪಟ್ಟದ್ದೇ, ಬ್ರೈನಿಗೆ ಸಂಪಟ್ಟದ್ದೇ 300 ಪುಸ್ತಕ ನಾನು ಅಧ್ಯಯನ ಮಾಡೀನಿ. ನನ್ನ ಲಿಸ್ಟ್ ಕೂಡ ನನ್ನ ಯೂಟ್ಯೂಬ್ನಾಗ ಹಾಕಿದ್ದ ಅದು. ಇಡೀ ಒಂದು ಪ್ರೊಸೆಸ್ನ ನೋಡಿದಾಗ ನೀನು ಓದಿ 2 ತಾಸು ಓದಿ ಅಥವಾ 1 ತಾಸು ಓದಿ, 1 ತಾಸು ಓದಿದ ಕೂಡಲೇ ಇಲ್ಲಿವರೆಗೆ ಓದಿನ ತಿಳ್ಕರೆ ಒಂದು ಮನ್ಸಿಗೆ ಬೇಜಾರಾಗ್ಯದ ಅಂತೇಳಿ ಒಂದು 10 ನಿಮಿಷ ಒಂದು ಮೊಬೈಲ್ನಾಗ ಒಂದು ಸಾಂಗ್ ಕೇಳ್ಬೇಕಂತೇಳಿ ನೀನು ವಿಚಾರ ಮಾಡ್ದೆ ತಿಳ್ಕೊ, ಅಥವಾ ಮೊಬೈಲ್ನಾಗ ನೀನು ಬಿಜಿ ಆದ ತಿಳ್ಕೊ, ಅಲ್ಲಿವರೆಗೆ 1 ತಾಸು ಓದಿದ್ದೆಲ್ಲ ವಾಶ್ಔಟ್ ಆಗಿಬಿಡ್ತು. ಸೈಕಾಲಜಿಕಲ್ ನಿಯಮ ಏನ್ ಹೇಳ್ತಂದ್ರ, ಯಾವ ವಿಷಯ ಓದಿದ್ದನ್ನ ರೀಕಾಲ್ ಮಾಡ್ಕೋಬೇಕು, ಪುನರ್ಮನನ ಮಾಡ್ಕೋಬೇಕು. ಪುನರ್ಮನನ ಮಾಡುವ ಸಂದರ್ಭದಲ್ಲೇ ನೀನು ಮನರಂಜನೆಯಲ್ಲಿ ಟಿವಿ ನೋಡ್ದಿ, ಧಾರಾವಾಹಿ ನೋಡ್ದಿ, ಮೊಬೈಲ್ ನೋಡ್ದೆ ತಿಳ್ಕೊ, ಅಲ್ಲಿವರೆಗೂ ಓದಿದ್ದು ವಾಶ್ಔಟ್ ಆಗಿಬಿಡ್ತದೆ. ಅದಕ್ಕೆ 20 ನಿಮಿಷ ನಿಮ್ಗೆ ಗ್ಯಾಪ್ ಇರಬೇಕು. ಓದಿದ್ದನ್ನ ನೀನು ನೀನು ತೆಗೆದುಕೊಂಡು ಮೊಬೈಲ್ನ ಮಾತಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಹಳ ನಮ್ಮ ಮನಸ್ಸಿಗೆ ಕೆರಳಿಸುವಂಥ ಫೋಟೋಗಳು, ವಿಡಿಯೋಗಳು ನೋಡಂಗಿಲ್ಲ. 20 ನಿಮಿಷ ಗ್ಯಾಪ್ ಇರಬೇಕು. ನೀ 20 ನಿಮಿಷ ಸ್ಟಡಿ ಆದ ನಂತರ ಗ್ಯಾಪ್ ರೀಕಾಲ್ ಮಾಡಿಕೊಂಡು ಇದನ್ನು ಮುಗಿಸ್ಬೇಕು. ನೀ ಆಮೇಲೆ 20 ನಿಮಿಷ ಆದ ಮೊಬೈಲ್ ತಗೋ, ನಿನಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ಮ ಅನೇಕರು ನಾನು ನೋಡ್ತಾ ಇದ್ದೇನೆ, 2 ತಾಸು ಓದಿನಲ್ಲ, ಒಂದು 10 ನಿಮಿಷ ಮೊಬೈಲ್ನಾಗ ನಮಗೊಂದು ಜರ ಟೆನ್ಷನ್ ಕಡಿಮೆ ಆಗ್ತದ, ಇದು ರಿಲ್ಯಾಕ್ಸ್ ಆಗ್ತದ ಅನ್ನೋ ಭಾವನೆಯಿಂದ ಮೊಬೈಲ್ ನೋಡ್ಕೋತ ಕೂತು ಬಿಡ್ತೀರಲ್ಲ, ಮತ್ತೆ ರಿಪೀಟ್ ಓದ್ಕೋತ ಇರ್ಬೇಕು. ರಿಟೆನ್ಷನ್ ಆಗೋದಿಲ್ಲ. ಟೈಮ್ ಬಹಳಷ್ಟು ಡಿಸ್ಟರ್ಬ್ ಆಗ್ತದ ನಮ್ಮ ನ್ಯೂರಾನ್ಗಳಿಗೆ. ಆ ಕಾರಣಕ್ಕಾಗಿ ನೀನು ಓದಿದ ನಂತರ ಈಗ 1 ತಾಸು ಓದ್ರಿ, ಮ್ಯಾಕ್ಸಿಮಮ್ 1 ತಾಸು, 50 ನಿಮಿಷ ಓದ್ರಿ, 10 ನಿಮಿಷ ರೀಕಾಲ್ ಮಾಡ್ಕೊಳ್ಳಿ. ಮುಂದಿನ 2ನೇ ಸಬ್ಜೆಕ್ಟ್ ತಗೋಬೇಕಾದ್ರ ಮತ್ತೆ 10 ನಿಮಿಷ ಗ್ಯಾಪ್ ಇರಲಿ. ನೀನು ಓದು, ಕೆಲವ್ರು ಏನ್ ಮಾಡ್ತಾರ, ನಾನು ನೋಡ್ತಿರ್ತೀನಿ 2 ತಾಸು ದೀರ್ಘ ಮ್ಯಾರಥಾನ್ ರೀತಿ ಓದ್ತಾರಲ್ಲ, ಅದು ಓದ್ತೀರಿ ಬಟ್ ನೆನಪಿನಾಗ ಉಳಿದಿಲ್ಲ. ನಿಜವಾದ ನಮ್ಮ ಸ್ಟಡಿಯ ನಾನು 100 ಪುಸ್ತಕದ ವಿಷಯ ಹೇಳಕತ್ತೀನಿ. 50 ನಿಮಿಷ ಓದಿ, 10 ನಿಮಿಷ ರೀಕಾಲ್ ಮಾಡ್ಕೊಳ್ಳಿ, ಮತ್ತೆ 10 ನಿಮಿಷ ಗ್ಯಾಪ್ ಕೊಡಿ, ಮತ್ತೆ ಹೋದ್ರೆ ಇಷ್ಟು ಅದ್ಭುತವಾಗಿ ನೆನಪಿನಾಗ ಉಳಿತದಲ್ಲ, ಅದು ನಿಮ್ಗೆ ಅನುಭವಕ್ಕೆ ಬರ್ತದ.